ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ದೇಶದಲ್ಲಿ ಇಬ್ಬರು ಜೂನ್ 4ರ ನಂತರ ಅತಿ ಹೆಚ್ಚು ಭ್ರಮೆಗೆ ಒಳಗಾದಂಥವರು. ಒಬ್ಬರು ರಾಹುಲ್ ಗಾಂಧಿ. ಅವರು ತಮ್ಮನ್ನು ತಾವು ಈಗ ಭಾರತ ದೇಶದ ಅನಭಿಷಕ್ತ ಚಕ್ರವರ್ತಿ ಅಂತ ಪರಿಭಾವಿಸಿದ್ದಾರೆ. ಈ ದೇಶದಲ್ಲಿ ಮೋದಿಯವರ ಅಟಾಟೋಪ ಕಿರುಕುಳವನ್ನು ನಾನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇನೆ ಅಂತ ಎಲ್ಲರೆದುರಿಗೆ ಸಾರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಹೋದಾಗ ಅಮೆರಿಕದಲ್ಲಿ ಇದೇ ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ನನ್ನ ಎದುರಿಗೆ ಮೋದಿ ಬಂದರೆ ಗಡಗಡ ನಡುಗುತ್ತಾರೆ ಅಂತ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮೋದಿಯವರ 56 ಇಂಚಿನ ಎದೆ ಕುಗ್ಗಿ ಹೋಗಿದೆ ಅನ್ನೋದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಒಂದು ಭಯ, ಒಂದು ಆತಂಕ ಇತ್ತು. ಈ ದೇಶದಲ್ಲಿ ಕೇಂದ್ರ ಸ್ವಾಯತ್ತ ಸಂಸ್ಥೆಗಳು ತಮ್ಮ ಆಟಾಟೋಪವನ್ನು ಮೆರಿತಾ ಇದ್ವು. ಅವೆಲ್ಲವೂ ತಣ್ಣಗಾಗಿದ್ದಾವೆ. ಅವರ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಜನರಿಗೆ ಭಯ ಹೊರಟೋಗಿದೆ. ಯಾವ ಜನರಿಗೆ? ಭ್ರಷ್ಟರಿಗೆ ಅಂತ ಹೇಳಬೇಕಾಗಿತ್ತು. ಇಂಟು ಬ್ರಾಕೆಟ್ ಭ್ರಷ್ಟರು ಅಂತ ಹೇಳಲಿಲ್ಲ. ರಾಜಕಾರಣಿ ಅಂತ ಹೇಳಬೇಕಾಯ್ತು, ರಾಜಕಾರಣಿ ಅಂತಿಲ್ಲ. ಈ ಜನರಿಗೆ ಭಯ ಹೊರಟೋಗಿದೆ. ಯಾವಾಗಿಂದ? ಜೂನ್ 4ರಿಂದ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ನಮ್ಮಂಥ ಜನಸಾಮಾನ್ಯರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಒಂದೇ, CBIನೂ ಒಂದೇ, ಇನ್ಕಮ್ ಟ್ಯಾಕ್ಸು ಒಂದೇ. ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ನೋಡಿ ನಮಗೆ ಒಂದು 5,000 ರೂಪಾಯಿ ಕೊಟ್ಟು ಹೋಗ್ಬೇಕಾರೆ ಅವರು ತಗೊಳಯ ಹೋಗಿ ಹೆಂಗಾರ ಜೀವನ ಮಾಡ್ಕೊಂಡು ಇಂಥ ಜೀವನ ಮಾಡ್ತಾ ಇದೆಯಲ್ಲ ನೀನು ಅಂತ ಅವ್ರಿಗೆ ಬೇಜಾರಪ್ಪ. ಹಂಗೆ ನಮ್ದಿರುತ್ತೆ. ಅವ್ರು ಹೇಳ್ತಾ ಇರೋದು ಬೇರೆ. ಯಾರು ಈ ಕ್ಲಾಸ್ ಜನ ಇದ್ದಾರೆ, ದುಡ್ಡು ಮಾಡಿ ಕಷ್ಟಪಡಲಾರದೆ ಕೃಷಿಯಿಂದ ಆದಾಯವನ್ನು ಪಡೆದಂಥವ್ರು, ಕೃಷಿಯಿಂದ ಬಂದ ಆದಾಯ ಅಂತ ತೋರಿಸ್ಕೊಳ್ಳೋದು ಟ್ಯಾಕ್ಸ್ ಫ್ರೀ ಆಗುತ್ತಲ್ವ. ಅದು ಯಾವ ಕೃಷಿ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಇರಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹಾಗಾಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇರುವಂಥ ರಾಹುಲ್ ಗಾಂಧಿ ಈ ದೇಶದ ಅನಭಿಷಕ್ತ ದೊರೆ ಅಂತ ತಮ್ಮನ್ನು ತಾನು ಪರಿಭಾವಿಸಿದ್ದಾರೆ. ಈ ದೇಶದ ಚಕ್ರವರ್ತಿ, ಈ ದೇಶವನ್ನು ಆಳಲಿಕ್ಕೆ ನನಗೆ ಜನಾದೇಶವನ್ನು ಕೊಟ್ಟಿದ್ದಾರೆ ಅಂತ. ಇವ್ರಿಗೇನಾಗಿದೆ, ದೊಡ್ಡ ಕಾನ್ವಾಯ್ ಕೊಡ್ತಾರೆ. ಈ ವಿಪಕ್ಷ ನಾಯಕ ಇದ್ದಾರಲ್ಲ, ಅವ್ರಿಗೆ ಭಾಳ ಬೆಲೆ. ಯಾಕೆ ಅಂದರೆ ಆತ ಜನರ ಧ್ವನಿ. ಆತ ಯಾವಾಗ ಸರ್ಕಾರ ತಪ್ಪು ಮಾಡುತ್ತೋ, ಆ ಸರ್ಕಾರ ತಪ್ಪು ಮಾಡಿದ್ದನ್ನು ನಾನು ಓಟ್ ಹಾಕಿದವು ನಾನು ಕೇಳೋಕ್ಕಾಗಲ್ಲ. ಏನ್ರಿ ಹಿಂಗೆ ಮಾಡಿದಾರಲ್ಲ ಅಂತ ಸಂಸತ್ನಲ್ಲಿ ಕೇಳೋಕ್ಕಾಗಲ್ಲ. ಆ ನನ್ನ ಧ್ವನಿ ಆಗಬೇಕಾದಂಥ ಜಾಗದಲ್ಲಿ ವಿಪಕ್ಷ ನಾಯಕನನ್ನು ಕೂಡಿಸಿರ್ತೇವೆ ನಾವು. ಅದು ಯಾವುದೇ ಒಂದು ಪಾಲಿಸಿ ಇರಲಿ, ಆ ಪಾಲಿಸಿ ಮ್ಯಾಟ್ರ್ ಬಂದಾಗ ನಾವು ಮಾತಾಡಲಿಕ್ಕಾಗಲ್ಲ, ವಿಪಕ್ಷ ನಾಯಕ ಮಾತಾಡ್ತಾರೆ. ಸರ್ಕಾರವನ್ನು ಎಚ್ಚರದಲ್ಲಿಡುವಂಥ, ಸರ್ಕಾರವನ್ನು ತಪ್ಪು ಮಾಡಿದಾಗ ತರಾಟೆಗೆ ತೆಗೆದುಕೊಳ್ಳುವಂಥ, ಜನಸಾಮಾನ್ಯರ ಧ್ವನಿಯಾಗುವಂಥ ಬಹು ಮುಖ್ಯವಾದಂಥ ಭೂಮಿಕೆಯಲ್ಲಿ ಆತನನ್ನು ಕೂಡಿಸಿರ್ತೀವಿ. ಈತನಿಗೆ ಇನ್ನಿಲ್ಲದ ಹಾಗೆ ಬೆಲೆ, ಈತನಿಗೆ ಇನ್ನಿಲ್ಲದ ಹಾಗೆ ಅಧಿಕಾರ. ಈತ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯುವಂಥ ಜಾಗ. ಸಂವಿಧಾನದ ಬ್ಯೂಟಿ ಅದು ನಮ್ಮ ದೇಶದಲ್ಲಿ. ಆದರೆ ಬಂದು ಕೂತಿರೋರು ಇಂಥವ್ರು ಇರ್ತಾರೆ, ಅದು ಬೇಜಾರು. ಈಗ ಆ ಸ್ಥಾನ ದೊಡ್ಡದು, ಆಲೋಚನೆ ದೊಡ್ಡದು, ಅದರ ಬಗ್ಗೆ ಘನತೆಯಿಂದ ಬರೆದಂಥವ್ರು ದೊಡ್ಡ ವ್ಯಕ್ತಿಗಳು ಬರೆದ್ರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಕಾನ್ಸ್ಟಿಟ್ಯೂಷನ್ನ ಅಂಬೇಡ್ಕರ್ ಅವರು ಅಷ್ಟು ಚೆನ್ನಾಗಿ ಬರೆದ್ರು. ಆದರೆ ನಮ್ಮಲ್ಲಿ ಬರೋ ರಾಜಕಾರಣಿಗಳು ಆ ಕುರ್ಚಿ ಮೇಲೆ ಕೂಡೋರು ಇದ್ದಾರಲ್ಲ, ಅವರು ಅಂಥದ್ದೇ ಘನತೆವೆತ್ತ ಜನ ಆಗಿರಬೇಕಲ್ವಾ. ಅವ್ರಿಗೆ ಅಂಬೇಡ್ಕರ್ ಅವರು ಮುಂದೊಂದು ದಿವಸ ಇಂಥವರೆಲ್ಲ ಬಂದು ಕೂಡ್ತಾರೆ ಅನ್ನೋ ಕಲ್ಪನೆ ಇರಲಿಲ್ಲ. ಆದರೆ ಸ್ಥಾನದ ಘನತೆ ಆ ಮಟ್ಟದ್ದು. ಈ ಬೆಲೆ ಏನಿದೆಯಲ್ಲ, ಈ ಬೆಲೆಯಿಂದಾಗಿ ಅವ್ರೇನು ಅನ್ಕೋತಾರೆ, ನಾನೇ ಪ್ರೈಮ್ ಮಿನಿಸ್ಟರ್, ನಾನು ಬಿಟ್ಟರೆ ಯಾರಿಲ್ಲ ಅಂತ. ಹೋದಲ್ಲೆಲ್ಲ ಗಲಾಟೆ ಮಾಡೋದು, ಕಿರ್ಚಾಡೋದು, ಪ್ರಶ್ನೆ ಕೇಳಿದರೆ ಹೋಗಿ ಹೊಡೆಯೋದು. ಅಮೇರಿಕನಲ್ಲಿ ಅದು ಆಜ್ ತಕ್ ಅನ್ನುವಂಥ ಚಾನಲ್ಲು, ಯಾವುದೋ ಇದು ಅಲ್ಲ, ಇಂಡಿಯಾ ಟುಡೇ ಆಜ್ ತಕ್, ಕಾಂಗ್ರೆಸ್ಸಿಗೆ ಭಾಳ ಬೇಕಾದಂಥ ಚಾನಲ್ಲು ಅಂತ ಹೇಳಾಗತ್ತೆ. ಅರುಣ್ ಪುರಿ ಅವ್ರ ಚಾನಲ್ಲು, ರಾಜದೀಪ್ ಸರ್ದೇಸಾಯಿ ಇರೋ ಚಾನಲ್ ರೀ. ಅಂಥವ್ರು ಇಂಥವ್ರಲ್ಲ. ಅಲ್ಲಿ ಹೋಗಿ ತಟ್ತಾರೆ ವರದಿಗಾರರಿಗೆ ಅಂತಂದರೆ ಇವರ ಅಟಾಟೋಪ ಯಾವ ಮಟ್ಟಿಗಿದೆ, ಹೇಗೆ ಇವರು ದೊರೆ ಅಂದ್ಕೊಂಡಿದ್ದಾರೆ ಅಂತ. ಹೀಗೆ ಭ್ರಮೆಯಲ್ಲಿರುವಂಥ ವ್ಯಕ್ತಿ ಒಬ್ಬ ರಾಹುಲ್ ಗಾಂಧಿ. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ಇಡೀ ಜೀವನದಲ್ಲಿ ಇಷ್ಟು ಸೀಟ್ಗಳೇ ಬಂದಿರಲಿಲ್ಲ ಅವ್ರ ಪಕ್ಷಕ್ಕೆ. ಅವ್ರ ಪಕ್ಷ ಪ್ರಾರಂಭ ಆದಾಗಿಂದ 92ರಿಂದ ಇಲ್ಲಿವರೆಗೂ 37 ಸೀಟೇ ಬಂದಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಅಖಿಲೇಶ್ ಯಾದವ್ ಈ ಬಾರಿ ಬಂದ್ಬಿಡುತ್ತೆ. ನೋಡಿ ಹೆಂಗಿದೆ, ಕೆಲವೊಂದು ಸಲ ಎಂಥ ಅಪಸವ್ಯಗಳು ಸಂಭವಿಸಿಬಿಡ್ತವೆ ದೇಶದಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಈ ಮನುಷ್ಯ ಚುನಾವಣೆ ಇನ್ನು 6 ತಿಂಗಳಿದೆ ಅಂದಾಗ ಕೂಡ ಆ್ಯಕ್ಟಿವ್ ಇರಲಿಲ್ಲ. ಇಂಡಿಯಾ ಅಲಯನ್ಸ್ ಸಭೆಯಲ್ಲಿ ಈತ ಧ್ವನಿನೇ ತೆಗಿತಿರಲಿಲ್ಲ. ಆದರೆ ಈತನ ಲೆಕ್ಕಾಚಾರ, ಆ ಕಡೆ ಬಹುಜನ ಸಮಾಜ ಪಕ್ಷದ ಮಾಯಾವತಿ ಅವರ ಸ್ಟ್ರಾಟಜಿ ಫೇಲ್ ಆಯಿತು. ಅವರ ಅಳಿಯ ಆಕಾಶು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಸ್ವತಃ ಅವ್ರಿಗೆ ಹುಷಾರಿಲ್ಲ ಮಾಯಾವತಿಗೆ, ಅವ್ರ ಚುನಾವಣೆಯಲ್ಲಿ ಮುಂಚೂಣಿಗೆ ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದಾಗಿ ನಾವು ಏನೇನೋ ಸಾಧಿಸಿಬಿಡ್ತೀವಿ ಅಂದ್ಕೊಂಡ್ರು. ಅವ್ರ ಲೆಕ್ಕಾಚಾರ ಫೇಲ್ ಆಯಿತು. ಲಾಭ ಆಗಿದ್ದು ಯಾರಿಗೆ? ಅಖಿಲೇಶ್ ಯಾದವ್ಗೆ. ಅಖಿಲೇಶ್ ಯಾದವ್ ಗೆಲ್ಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲ್ತು ಅಂತ ಎಲ್ಲರೂ ಹೇಳೋದು. ಅಖಿಲೇಶ್ ಯಾದವ್ ಗೆದ್ದದ್ದಲ್ಲ 37 ಸೀಟ್ನ, ಭಾರತೀಯ ಜನತಾ ಪಾರ್ಟಿ ಸೋತಿದ್ದು, ಅದಕ್ಕೆ ಅವ್ರಿಗೆ ಬಂದದ್ದು. ಯಾವ ಮಟ್ಟಿಗೆ ಇವರು ಭ್ರಮಿತರಾಗಿಬಿಡ್ತಾರೆ ಅಂತಂದರೆ, ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಂಥ ವ್ಯಕ್ತಿ ಅವಧೇಶ್ ಪ್ರಸಾದ್ ಇದ್ದಾರಲ್ಲ, ಅವ್ರನ್ನ ಅಯೋಧ್ಯಾಕ ನರೇಶ್ ಅಂತಾರಲ್ಲ, ಶ್ರೀರಾಮಚಂದ್ರನ ಹೋಲಿಸ್ತಾರೆ.
ಮುಂದೆ ಈತ ಮೊಹಿನ್ ಖಾನ್ ಎನ್ನುವಂಥ ರೇಪಿಸ್ಟ್ ಜೊತೆ ಓಡಾಡ್ತಾ ಇದ್ದಂಥ ಆತ ಬಟಾ ಬಯಲಾದ ಆತ ನನ್ನ ಜೊತೆ ಈಗ ಎಲ್ಲೂ ಅಖಿಲೇಶ್ ಯಾದವ್ ಕಾಣಿಸ್ಕೊಳ್ಳಲ್ಲ. ಅಂದರೆ ಇವೆಲ್ಲ ಹೆಂಗೆ ಗೊತ್ತಾ, ತಾತ್ಕಾಲಿಕವಾಗಿ ಪ್ರವಹಿಸು ಏನಂತ ನಾನು ಸೂರ್ಯಚಂದ್ರ ಅಂತ ಪರಿಭಾವಿಸಿರ್ತವೆ. ಇರೋದು 0 ಬಲ್ಬು, ಎಲ್ಲ ಕಡೆ ಕತ್ಲಿದ್ದಾಗ ಸ್ವಲ್ಪ ಬೆಳಕು ಕಾಣಿಸ್ತದೆ. ನಾನೇ ಸೂರ್ಯ ಅಂತ ಪರಿಭಾವಿಸೋದು. ಸೂರ್ಯ ಅಲ್ಲ, ಸೂರ್ಯ ಆದರೆ ಪ್ರಖರತೆ ಖಾಯಂ ಆಗಿರುತ್ತೆ. ಇದು ಬಲ್ಬು, ಬಟನ್ ಒತ್ತಾಗ ಹತ್ತೋದು. ಇದು ಬಟನ್ ಒತ್ತಿದ್ರು ಹತ್ತಿತ್ತು. ಯಾವಾಗ ಅವಧೇಶ್ ಪ್ರಸಾದ್ ರೇಪಿಸ್ಟ್ಗಳ ಜೊತೆ ಅತ್ಯಾಚಾರಿಗಳ ಜೊತೆ ಇರ್ತಾನೆ, ಭೂಮಾಫಿಯಾ ಮನುಷ್ಯನ ಜೊತೆ ಇರ್ತಾನೆ ಅಂತ ಗೊತ್ತಾಗತ್ತೋ, ಈ ಕಡೆ ಅಖಿಲೇಶ್ ಯಾದವ್ ಈ ಕಡೆ ರಾಹುಲ್ ಗಾಂಧಿ ಅಕ್ಕಪಕ್ಕ ಕೂಡಿಸ್ಕೊಳ್ಳೋರು ಇಬ್ಬರು ಕೈ ಬಿಟ್ಬಿಡ್ತಾರೆ, ರೇಪಿಸ್ಟ್ ಅವನು ಅಂತ. ಆದರೆ ಅಖಿಲೇಶ್ ಯಾದವ್ನ ಆಟಾಟೋಪ ಮುಗಿಯೋದಿಲ್ಲ. ಮುಂದೆ ಅಲ್ಲಿ ಹೋಗ್ತಾನೆ ಇನ್ನೊಬ್ಬ ರೇಪಿಸ್ಟು. ಆತ ಅಲ್ಲಿ ನೋಡಿದರೆ ಕಾಲೇಜಿನ ಕ್ಯಾಂಪಸ್ ಒಳಗೆ ಕರೆದು ರೂಮ್ನೊಳಗೆ ರಾತ್ರಿ 11ವರೆಗೆ ರೇಪ್ ಮಾಡಿ ಪ್ರಯತ್ನ ಮಾಡ್ತಾನೆ ಇನ್ನೊಬ್ಬ, ನವಾಬ್ ಸಿಂಗ್ ಯಾದವ್ ಅಂತೇಳಿ. ಇಲ್ಲಿ ಮೊಯಿನ್ ಖಾನ್ ಮುಸಲ್ಮಾನರು ಓಲೈಕೆ ಮಾಡುವ ಓಟು ಅಲ್ಲಿ ಹೊಟ್ಟೋಯ್ತು. DNA ಟೆಸ್ಟ್ ಮಾಡೋದ್ರು, DNA ಟೆಸ್ಟ್ನಲ್ಲೂ ಅವನದೇ ಬಂದ್ಬಿಡ್ತು. ಹುಡುಗಿ ಗರ್ಭಿಣಿ. ಈತ ನಿರಂತರವಾಗಿ ಅತ್ಯಾಚಾರ ಮಾಡೋದು. ಮುದುಕಾರಿ ಇವನು ಮೊಯಿನ್ ಖಾನ್, ಮುಯೀದ್ ಖಾನ್ 70 ವರ್ಷ. ಹುಡುಗಿ ಅಪ್ರಾಪ್ತ ಬಾಲಕಿ, ಪೋಕ್ಸೋ ಕೇಸಲ್ಲಿ ಜೈಲಲ್ಲಿದ್ದಾನೆ. DNA ಟೆಸ್ಟ್ ಆಗಲಿ ಯಾವಾಗ ಗ್ಯಾರಂಟಿ ಆಗುತ್ತೆ, ಅಲ್ಲಿವರೆಗೂ ಆತನೇ ರೇಪ್ ಮಾಡಿದ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ದ. ಯೋಗಿ ಆದಿತ್ಯನಾಥ್ DNA ಟೆಸ್ಟ್ ಮಾಡಿಸ್ಯಾರ. ಅವನು ತಗೊಳ್ಳಿ. ಆ ವ್ಯಕ್ತಿನೂ ಅಷ್ಟೇ, ನವಾಬ್ ಸಿಂಗ್ ಯಾದವ್ ಚಡ್ಡಿ ಹಾಕ್ಕೊಳ್ಳುವಾಗ ಅದನ್ನ ಹಿಡಿದ್ರು ಪೊಲೀಸರು. ವಿಡಿಯೋ ಹಂಗೆ ಬಂತು, ನಮ್ಗೆ ತೋರ್ಸೋಕ್ಕಾಗಲ್ಲ, ಹಂಗಿದೆ ಅದು. ಅದಾದಮೇಲೆ ಈಗ ಮಂಗೇಶ್ ಯಾದವ್ ಅಂತೇಳಿ ಎನ್ಕೌಂಟ್ರ್ ಆಗುತ್ತೆ. ಎನ್ಕೌಂಟ್ರ್ ಆದರೆ ಅವ್ನ ಮನೆಗೆ ಹೋಗಿ ಕೂತ್ಕೊತಾನೆ ಅವನು. ಇವ್ರಿಗೆ ಅನ್ಯಾಯ ಆಗಿದೆ, ಪಾಪ ಮನೇಲಿ ಮಲಗಿದವನು ಹೋಗಿ ಗುಂಡು ಹೊಡೆದು ಸಾಯಿಸ್ಬಿಟ್ರು ಪೊಲೀಸರು. ನಕಲಿ ಎನ್ಕೌಂಟ್ರ್ಗಳು ಎಷ್ಟಾಗಿದಾವೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾನೆ. ನಕಲಿ ಎನ್ಕೌಂಟ್ರ್ ಮಾಡಿದ್ದನ್ನು ಯಾವತ್ತಾದ್ರೂ ಸ್ಟ್ಯಾಟಿಸ್ಟಿಕ್ಸ್ ಇಡೋಕ್ಕಾಗತ್ತನ್ರಿ? ಆಮೇಲೆ ನಕಲಿ ಎನ್ಕೌಂಟ್ರಲ್ಲಿ ಯಾವ್ಯಾವ ಜಾತಿಯವ್ರು ಸತ್ತಿದ್ದಾರೆ ಅಂತ ನೋಡ್ರಿ. ಅಪರಾಧಿಗಳಿಗೆ ಜಾತಿ ಇರುತ್ತನ್ರಿ. ಈತ ಎಲ್ಲದರಲ್ಲಿಯೂ ಜಾತಿಯನ್ನು ನೋಡೋದು. ಯಾದವ್ರು ಇದ್ದಾರೆ, ಮುಸಲ್ಮಾನರು. MY ಸ್ಕೀಮ್ ಅಲ್ವ ಇವ್ರದ್ದು? ಮುಸ್ಲಿಮ್ರು ಇರಬೇಕು, ಇಲ್ಲ ಯಾದವ್ರು ಇರಬೇಕು. ಇಲ್ಲೇ ಮಂಗೇಶ್ ಯಾದವ್ ಬರ್ತಾನೆ, ನವಾಬ್ ಸಿಂಗ್ ಯಾದವ್ ಬರ್ತಾನೆ, ಈ ಕಡೆ ನೋಡಿ ಮುಯೀದ್ ಖಾನ್ ಬರ್ತಾನೆ. ಎಲ್ಲ ಇವನು ವೋಟ್ ಬ್ಯಾಂಕ್. ಆದರೆ ಈತ ಮೊದಲೇನು ಮಾಡ್ದ, ತನ್ನನ್ನು ತಾನು ಹೊರಗಡೆ ಇಟ್ಟ. ಇವ್ರ ಜೊತೆ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಯಾವಾಗ ನಿರಂತರವಾಗಿ ಯೋಗಿ ಆದಿತ್ಯನಾಥ್ ದಾಳಿ ಶುರುವಾಗಿಬಿಡತ್ತು ಇಡೀ ಉತ್ತರ ಪ್ರದೇಶದಲ್ಲಿ, ಅವಾಗ ಈತನಿಗೆ ಚಡಪಡಿಕೆ ಶುರುವಾಯಿತು. ಏನಿದು 37 ಸೀಟ್ ಹೊಂದಿದ್ದೀನಿ, ನಮ್ಮ ಮನೇಲಿ 5 ಸಂಸತ್ ಸದಸ್ಯರಿದ್ದೀವಿ ನಮ್ಮ ಕುಟುಂಬದಲ್ಲಿ, ಅಂಥದ್ರಲ್ಲಿ ಆ ಯೋಗಿ ಆದಿತ್ಯನಾಥ್ ಈ ರೀತಿ ಮಾಡ್ತಾರಲ್ಲ ಅಂತ ಈತ ಹೇಳ್ತಾನೆ. ಮಾಫಿಯಾಗೂ ಮಠಾಧೀಶರಿಗೂ ವ್ಯತ್ಯಾಸ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದಿಲ್ಲ. ಎಲ್ಲೋ ಪತ್ರಿಕೆಗಳಾದರೆ 8ನೇ ಪೇಜಲ್ಲಿ ಸಿಂಗಲ್ ಕಾಲಮಲ್ಲಿ ಬರುತ್ತೆ ಯಾವ ವಿಷಯ ದೊಡ್ಡ ವಿಷಯ ಇದು ಅಂತ. ಯಾಕಂದರೆ ಇಲ್ಲಿ ನಮ್ಗೆ ಸಿದ್ದರಾಮಯ್ಯನ ಸುದ್ದಿ ಇದೆ, ದರ್ಶನ್ ಸುದ್ದಿ ಇದೆ, ಸ್ಥಳೀಯವಾಗಿ ಬೇಕಾದಷ್ಟು ಭ್ರಷ್ಟರು ಕೈಯಲ್ಲಿದ್ದಾರೆ, ರೇಪಿಸ್ಟ್ಗಳಿದ್ದಾರೆ, ಗಲಾಟೆ ಮಾಡಿದವರು ಇದ್ದಾರೆ, ಮರ್ಡರ್ ಮಾಡಿದವರು ಇದ್ದಾರೆ, ಅವ್ರ ಸುದ್ದಿಗಳನ್ನ ಇಲ್ಲಿ ಹಾಕ್ತಾರೆ. ಅಲ್ಲಿ ಸುದ್ದಿ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಈತ ಧರ್ಮಕ್ಕೆ ಕೈ ಹಾಕ್ತಾನೆ. ಮಠಾಧೀಶರಿಗೂ ಮತ್ತು ಮಾಫಿಯಾದವರು ಇಬ್ಬರು ಒಂದೇ, ಇವರು ಮಾಫಿಯಾದವರೇ ಅಂತ. ಮಠಾಧೀಶರೆಲ್ಲ ಎದ್ದು ನಿಂತುಬಿಡ್ತಾರೆ. ಉತ್ತರ ಭಾಗದಲ್ಲಿರುವಂಥ ಮಠಾಧೀಶರು ಹೆಂಗಿರ್ತಾರೆ ಅಂತ ನೋಡಿದ್ದೀರ ನೀವು? ಆನೆ ಮೇಲೆ ಬರೋದವರು, ಆನೆ ಕುದುರೆ ಒಂಟೆ ಹತ್ಕೊಂಡು ಬರ್ತಾರೆ. ನೀವು ಜನವರಿ 15ನೇ ತಾರೀಕು 14ನೇ ತಾರೀಕು ಮಾಘಸ್ಥಾನಕ್ಕೆ ಬಂದು ನೋಡ್ಬೇಕು ನೀವು. ತ್ರಿವೇಣಿ ಸಂಗಮ್ಗೆ ಗೊತ್ತಾಗುತ್ತೆ ಪ್ರಯಾಗ್ರಾಜಲ್ಲಿ ಯಾವ ರೀತಿ ಇರ್ತದೆ, ಅವ್ರ ಅಖಾಡಗಳು ಹೆಂಗಿರ್ತವೆ, ಅವ್ರು ಬರೋ ಶೈಲಿ ಹೆಂಗೆ. ನಮಗೆ ಆಶ್ಚರ್ಯ, ಈ ರೀತಿಯೂ ಹಿಂಗಿರ್ತಾರೆ ಅಂತ ಅನ್ಕೋಬೇಕು. ಅವರೆಲ್ಲ ಈಗ ಉರಿ ಬಿದ್ದಿದ್ದಾರೆ. ಈಗ ಅಖಿಲೇಶ್ ಯಾದವ್ನ ಹಿಡಿದು ತದಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅಖಿಲೇಶ್ ಯಾದವ್ಗೆ ಏನಾಗಿದೆ ಅಂತಂದರೆ, ಈಗ ಉಪಚುನಾವಣೆ ಇದೆ, 10 ಸ್ಥಾನಗಳಿಗೆ ಉಪಚುನಾವಣೆ ಇದೆ. ಸಮಸ್ಯೆ ಅಂದರೆ 5 ಸ್ಥಾನಗಳಲ್ಲಿ ಗೆದ್ದಿರೋರು ಸಮಾಜವಾದಿ ಪಾರ್ಟಿಯವರು ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ. ಈಗ 5 ಜನನು ಗೆಲ್ಸ್ಕೊಂಡ್ಬರ್ಬೇಕಂತ ಅನಿವಾರ್ಯತೆ ಇದೆ. ಮಾಡಬೇಕು ಅಂತಂದರೆ ಸರ್ಕಾರ ನೋಡಿದರೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಈತ ಸುಪ್ರೀಂ ಕೋರ್ಟ್ನವರು JCB ಹಚ್ಚಬೇಡ, ಬುಲ್ಡೋಸರ್ ಹೊಡಿಬೇಡ ಅಂತ ಹೇಳಿದ್ರು, ಮಾರನೇ ದಿವಸ ಬೆಳಗ್ಗೆ ತೊಗೊಂಡೋಗಿ ಬುಲ್ಡೋಸರ್ ಹಚ್ತಾರೆ. ಕಾನೂನು ಪ್ರಕಾರ ಹಚ್ತಾ ಇದ್ದೀನಿ, ಏನು ಮಾಡ್ಕೊತೀರಿ ಮಾಡಿಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಮೆರಿಬೇಕು ಅಂದರೆ ಏನು ಮಾಡಬೇಕು? ಈತನ 37 ಸ್ಥಾನಗಳು ನೇಪಥ್ಯಕ್ಕೆ ಹೋಗ್ಬಿಟ್ಟಿದ್ದಾವೆ. ಚುನಾವಣೆ ಹತ್ತಿರ ಬಂದಿದೆ. ಜೌನ್ಪುರ್ ಅಂತ ಕ್ಷೇತ್ರದಲ್ಲಿ ಈಗಾಗಲೇ ಅಲ್ಲಿ ಜ್ಯುವೆಲ್ರಿ ರಾಬರಿ ಮಾಡಿ ಮಂಗೇಶ್ ಯಾದವ್ ಅನ್ನೋನು ಹತನಾಗಿದ್ದಾನೆ, ಎನ್ಕೌಂಟರ್ ಮಾಡಲಾಗಿದೆ. 4 ಜನ ಎನ್ಕೌಂಟ್ರು, ಅದರಲ್ಲಿ ಇವನೊಬ್ಬ. ಹೀಗಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡಲಿಕ್ಕೆ ಈತನೂ ಕೂಡ ರಾಹುಲ್ ಗಾಂಧಿ ಹಾಗೆ ಶುರು ಮಾಡಿದ್ದಾನೆ. ಹಾಗಾದರೆ ಇದರ ಫಲಶ್ರುತಿ ಏನು? ಇದರ ಫಲಶ್ರುತಿ ಭಾಳ ಸಿಂಪಲ್ ಇದೆ. ಉತ್ತರ ಪ್ರದೇಶದಲ್ಲಿ ಯಾವಾಗ ಈ ರೀತಿ ಅಖಿಲೇಶ್ ಯಾದವ್ ಮತ್ತು ಅವರ ಅಪ್ಪ ಇದ್ರಲ್ಲ, ಅವರಪ್ಪ ಕೊನೆಗೆ ಹುಚ್ಚಿಡಿದು ಸತ್ತೋದ್ರು. ಅವರು ಸಭೆ ಇದೆಯಾ ಅಂತ ಕೇಳೋರು, ತಲೆ ಕೆಂಪು ಟೊಪ್ಪಿ ಹಾಕೊಂಡ್ಬಿಡೋದು, ಸಭೆಗೆ ಹೋಗೋಣ ಬಾ ಅನ್ನೋರು. ಯಾವ ಸಭೆ ಇರುತ್ತೆ ರೀ? ಬುದ್ಧಿ ಭ್ರಮಿತ ಆಗಿಬಿಡ್ತು. ಕೊನೆಗೆ ವೇದಿಕೆ ಮೇಲೆ ತಳ್ಳಿ ಹೊರಗೆ ಹಾಕಿದ ಮಗ ಅಖಿಲೇಶ್ ಯಾದವ್ ಅವರಪ್ಪ ಚುನಾವಣೆಯಲ್ಲಿ ಗೆದ್ಕೊಂಡ್ಬಂದು ಮಗನ ಮುಖ್ಯಮಂತ್ರಿ ಮಾಡಿದ್ದು. ಮಗ ಆತನಿಗೆ ಅಪ್ಪನಿಗೆ ಕೊಡುಗೆ ಏನೋ ಸ್ಟೇಜಲ್ಲಿ ತಳ್ಳಿರೋದು. ಅಂಥ ಹಿನ್ನೆಲೆ ಇರುವಂಥ ಜನ, ಅಂಥ ಸಂಸ್ಕಾರ ಸಂಸ್ಕೃತಿ ಇರೋ ಜನ. ಈಗ ಮತ್ತೆ ಆಟಾಟೋಪವನ್ನು ಶುರು ಮಾಡಿದ್ದಾರೆ ಅಖಿಲೇಶ್ ಯಾದವ್ ಗ್ರೂಪ್ನವರು.
ಇವರ ಏನು ಪಟಾಲಂ ಇದೆಯಲ್ಲ, ಪಟಾಲಂ ಕಂಡ ಕಡೆ ಗಲಾಟೆ ಮಾಡೋದು, ಕಿರ್ಚಾಡೋದು, ಚುನಾವಣೆ ಹತ್ರ ಬಂತು ಅಂತ ಆಫೀಸ್ ಮುಂದೆ ಸ್ಪೀಕರ್ ಹಾಕೊಳ್ಳೋದು, ಪ್ರತಿನಿತ್ಯ ಇವ್ರ ಬಗ್ಗೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳು ಶುರುವಾಗಿದ್ದಾವೆ. ಯಾವಾಗ ಉತ್ತರ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಶುರುವಾಗುತ್ತೋ ಆವಾಗ ಅಖಿಲೇಶ್ ಯಾದವ್ಗೆ ಸಮಸ್ಯೆ ಶುರುವಾಗುತ್ತೆ. ಏಕೆಂದರೆ ಮತ್ತೆ ಇಂಥದೇ ಸರ್ಕಾರ ಬರುತ್ತೆ ಅನ್ನುವಂಥ ಭಯದಲ್ಲಿ ಅಲ್ಲಿಯ ಜನ ಅಖಿಲೇಶ್ ಯಾದವ್ಗೆ ಮತ ಕೊಡೋದಿಲ್ಲ. ಅದು ಯೋಗಿ ಆದಿತ್ಯನಾಥ್ಗೆ ಪ್ಲಸ್ ಆಗಿ ಪರಿಣಮಿಸಿದೆ. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಹೇಗಿರುತ್ತೆ, ಯಾರು ಸೀಟ್ ತೊಗೊಂಡಿದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವಿಶ್ಲೇಷಿಸ್ತಾನೆ. ಅಲ್ಲಿಯವರೆಗೂ ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. 7760221668 7760221628. ನಮಸ್ಕಾರ.